ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ಅಲವೇರಾ ಹಾಗೂ ಬಾಳೆಹಣ್ಣು ಔಡಳ ಎಣ್ಣೆ ಈ ಮೂರು ಮಿಶ್ರಣದಿಂದ ಒಂದು ಅಂಟು ರಸವನ್ನ ಮಾಡ್ತಾ ಇದ್ದಾರೆ ನಮ್ಮ ರೈತರು ಹಾಗೂ ಊರಿನ ಗ್ರಾಮಸ್ಥರು. ಅದೇ ರೀತಿಯಾಗಿ ನೀವು ನೋಡ್ತಾ ಇರುವುದು ಸುಮಾರು 10 ರಿಂದ 15 ಅಡಿ ಸುತ್ತಳತೆಯ ಒಂದು ಗುಂಡಿನ ತೆಗಿತಾ ಇದ್ದಾರೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ವೀಕ್ಷಕರೇ. ಅದೇ ರೀತಿಯಾಗಿ ನೀವೊಂದು ಮರದ ಡಿಮ್ಮಿಯನ್ನು ನೋಡ್ತಾ ಇರ್ಬೋದು. ಯಾವ ಡಿಮ್ಮಿ ಅಂತ ನೀವು ಕೇಳ್ಬೋದು, ನೀವು ತಮ್ಮನೇಲಿ ನೋಡಿರ್ಬೋದು ವೀಕ್ಷಕರೇ. ನಾವು ನಿಮಗೆ ಮಾಹಿತಿ ಉಟ್ಲ ಪರಿಸೆ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನದಲ್ಲಿ ಬನ್ನಿ ನೋಡಿಕೊಂಡು ಬರುವ ವೀಕ್ಷಕರೇ. ಇಲ್ಲಿನ ಗ್ರಾಮಸ್ಥರು ಅತ್ಯದ್ಭುತವಾದಂತಹ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶಾಂಪುರ ಹೋಬಳಿಯಲ್ಲಿ ಬರುವಂತಹ ಮತ್ಸ್ಯಮುದ್ರ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಯ ಕಾರ್ತಿಕ ಮಹೋತ್ಸವ ಹಾಗೂ ಉಟ್ಲ ಪರಿಸೆ ಬಗ್ಗೆ ಗ್ರಾಮಸ್ಥರ ಅನಿಸಿಕೆಗಳನ್ನು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಾದಲ್ಲಿ ಅವರು ಕೊಟ್ಟಂತಹ ಮಾಹಿತಿ ಹಾಗೂ ಮತ್ಸ್ಯಮುದ್ರ ಗ್ರಾಮದ ಹಿಂದಿನ ಇತಿಹಾಸ, ಇಲ್ಲಿನ ಒಂದು ಐತಿಹಾಸಿಕ ಸ್ಥಳದ ಬಗ್ಗೆ ಗ್ರಾಮಸ್ಥರಿಂದ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನೀವು ಕೊಡುವಂತಹ ಒಂದು ಲೈಕ್ಗಳನ್ನು ಮುಂದಿನ ವಿಡಿಯೋ ಮಾಡಲು ಸಹಕಾರಿಯಾಗುತ್ತದೆ ವೀಕ್ಷಕರೇ. ಇಲ್ಲಿನ ಒಂದು ವಿಧಿ ವಿಧಾನಗಳಿಂದ ಅತ್ಯದ್ಭುತವಾದಂತಹ ಉಟ್ಲ ಪರಿಸೆನ ಪ್ರಾರಂಭವಾದಂತಹ ಕ್ಷಣಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಇಲ್ಲಿನ ಗ್ರಾಮಸ್ಥರು ಹಾಗೂ ಪಕ್ಕದಿಂದ ಬಂದಂತಹ ಗ್ರಾಮಸ್ಥರಿಂದ ಅದ್ಧೂರಿಯಾಗಿ ನಡೆದಂತಹ ಉಟ್ಲ ಪರಿಸೆನ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ನನ್ನೆಲ್ಲ ವೀಕ್ಷಕರೇ. ವೀಕ್ಷಕರೇ, ಗ್ರಾಮಸ್ಥರಿಂದ ಈ ಒಂದು ಮತ್ಸ್ಯಮುದ್ರ ಹಾಗೂ ಶ್ರೀ ಆಂಜನೇಯ ದೇವಸ್ಥಾನದ ಒಂದು ಪ್ರತಿಷ್ಠಾಪನಾ ಒಂದು ಮಾಹಿತಿ ನೀಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವಂತಹ ಅಪರೂಪದ ಹಬ್ಬ ಎಂದೇ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಉಟ್ಲ ಪರಿಷೆ ಈ ರೀತಿಯಾಗಿ ಕರೆಯುವಂತಹ ಒಂದು ಅದ್ಭುತವಾದಂತಹ ಜಾತ್ರಾ ಮಹೋತ್ಸವ ಹಾಗೂ ಬಾಳೆಹಣ್ಣು ಔಡ್ಲೆಣ್ಣೆನಾ? ಮೂರು ಮಿಕ್ಸ್ ಮಾಡಿದ್ರಾ? ಎಷ್ಟು ಕೆಜಿ ಇರುತ್ತೆ ಟೋಟಲ್? ಅದೆಲ್ಲ ಸೇರ್ಕೊಂಡು ಎಷ್ಟಾಗ್ಬೋದು? ಒಂದು 2 ಕೆಜಿ ಆಗುತ್ತಾ? 5 ಕೆಜಿ ಆಗುತ್ತಾ? ಎಣ್ಣೆ ಪ್ಯಾಕೆಟ್ ಎಷ್ಟು? 4-5? ಅದೇ 1 ಕೆಜಿ ಆಗುತ್ತೆ. 5 ಅಂದ್ರೆ ಬಾಳೆಹಣ್ಣು ಎಷ್ಟು ಕೆಜಿ ಇದಾವೆ? ಬಾಳೆಹಣ್ಣು 2 ಡಜನ್ ಅಂದ್ರೆ ಒಂದು 2 ಕೆಜಿ ಇರುತ್ತೆ ಹೇಳು. ಟೋಟಲ್ ಒಂದು 5 ಕೆಜಿ ಆಗುತ್ತಾ? 5 ಕೆಜಿ ಆಗುತ್ತೆ. ಎಷ್ಟು ಅಡಿ ಸ್ಟಾರ್ಟ್ ಆಗುತ್ತೆ? ವೀಕ್ಷಕರೇ, ಮುಖ್ಯವಾಗಿ ಎಲ್ಲರಿಗೂ ಕಾಣುವಂತಹ ಒಂದು ಪ್ರಶ್ನೆ ಏನೆಂದರೆ, ಈ ಒಂದು ಕಂಬವನ್ನು ಯಾವ ರೀತಿ ನಿಲುಗಡೆ ಮಾಡುತ್ತಾರೆ, ಯಾವ ರೀತಿ ಕಟ್ಟುತ್ತಾರೆ, ಯಾವ ರೀತಿ ನಿಲ್ಲಿಸುತ್ತಾರೆ ಎಂಬುದನ್ನು ಸಂಪೂರ್ಣವಾದಂತಹ ವಿಡಿಯೋದಲ್ಲಿ ನಿಮಗೆ ತೋರಿಸುವಂತಹ ಪ್ರಯತ್ನ ಪಟ್ಟಿದ್ದೇವೆ ವೀಕ್ಷಕರೇ. ಸಂಪೂರ್ಣವಾಗಿ ವಿಡಿಯೋನ ವೀಕ್ಷಿಸಿದ್ದಾದಲ್ಲಿ ಈ ಒಂದು ಉಟ್ಲ ಪರಿಸೆನ ಯಾವ ರೀತಿ ಮಾಡ್ತಾರೆ ಇಲ್ಲಿನ ಒಂದು ಗ್ರಾಮಸ್ಥರು, ಈ ಒಂದು ಯಾವ ರೀತಿ ಕಷ್ಟ ಇರುತ್ತದೆ ಈ ಒಂದು ಕಾರ್ಯಕ್ರಮ ನಡೆಸುವಲ್ಲಿ, ಹಗ್ಗ ಹಾಗೂ ಈ ಒಂದು ಕಂಬದ ಒಂದು ನಿಲುಗಡೆ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ವೀಕ್ಷಕರೇ.
ವೀಕ್ಷಕರೇ, ಈ ಒಂದು ಉಟ್ಲು ಪರಿಸೆಯ ಪ್ರಮುಖ ಘಟ್ಟಕ್ಕೆ ಬಂದಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಕಂಬಕ್ಕೆ ಅಲವೇರಾ, ಬಾಳೆಹಣ್ಣು ಹಾಗೂ ಔಡಳ ಎಣ್ಣೆ ಹಾಗೂ ಜೇಡಿ ಮಣ್ಣುಗಳನ್ನು ಸಂಪೂರ್ಣವಾಗಿ ಸುತ್ತಲೂ ಬೆಳೆಯುತ್ತಿದ್ದಾರೆ. ಹಾಗೂ ಆ ಒಂದು ಉಟ್ಲು ಮರದ ಮೇಲುಗಡೆ ಬೇಕಾಗುವಂತಹ ಪೂಜೆ ಸಾಮಾನುಗಳು ಹಾಗೂ ಈ ಒಂದು ಅಂಟು ರಸವನ್ನು ಕೊಡುವಂತಹ ದೃಶ್ಯ ನಿಮ್ಮ ಮುಂದೆ ಪ್ರಸಾರವಾಗ್ತಾ ಇದೆ ವೀಕ್ಷಕರೇ. ಅದೇ ರೀತಿಯಾಗಿ ಈ ಒಂದು ನೋಡ್ತಾ ಇರ್ಬೋದು, ಜೇಡಿ ಮಣ್ಣನ್ನು ಆ ಒಂದು ಕಂಬಕ್ಕೆ ಬೆಳೆತಿರುವಂತಹ ದೃಶ್ಯಾವಳಿಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಅದ್ಭುತವಾದಂತಹ ಕಾರ್ಯವನ್ನು ಸಂಪೂರ್ಣವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿದ್ದೇವೆ ವೀಕ್ಷಕರೇ. ಈ ಒಂದು ಹಬ್ಬದ ವೀಕ್ಷಣೆಗಾಗಿ ಪ್ರತಿಯೊಂದು ಜಿಲ್ಲೆಯಿಂದಲೂ ಹಾಗೂ ಪಕ್ಕದ ಗ್ರಾಮಸ್ಥರಿಂದ ಹಾಗೂ ಆಂಧ್ರ ಪ್ರದೇಶ್ ತೆಲಂಗಾಣದಿಂದಲೂ ಸಹಿತ ಈ ಒಂದು ದೇವರ ದರ್ಶನಕ್ಕೆ ಬರ್ತಿದ್ದಾರೆ ಎಂಬ ಇಲ್ಲಿನ ಒಂದು ಮಾಹಿತಿ. ವೀಕ್ಷಕರೇ, ಈ ಒಂದು ಕ್ಷಣಗಳನ್ನು ಕಣ್ತುಂಬಿಕೊಳ್ತಿದ್ದಾರೆ ಇಲ್ಲಿನ ಒಂದು ಗ್ರಾಮಸ್ಥರು.
ನಿಮ್ಮ ಹೆಸರು ಯಾವ ಊರು ನಿಮ್ಮದು? ಯಾವ ತಾಲೂಕು? ಮತ್ಸಮುದ್ರ. ಏನು ಇವತ್ತು ಪರಿಚಯ ಮಾಡ್ತಾ ಇದ್ರಲ್ವಾ, ಏನಿದ್ರು ಸಮಾಚಾರ, ಇದ್ರ ಮಾಹಿತಿ? ಯಾವ ದೇವಸ್ಥಾನದ ಜಾತ್ರೆ? ಆಂಜನೇಯ ಸ್ವಾಮಿ ಜಾತ್ರೆ. ಇವತ್ತಿನ ದಿನ ಒಂದು ಉಟ್ಲು ಮರ ಅಂತ ಮಾಡಿದ್ರಿ. ಸೊ ಅದ್ರ ಪ್ರಾಮುಖ್ಯತೆ ಏನು, ಅದ್ರ ಹಿನ್ನೆಲೆ ಏನು? ಹಿಂದೆ ಏನೋ ನಮ್ಮ ತಾತ ಮುತ್ತಾತನ ಕಾಲದಿಂದ ಆ ಸ್ವಾಮಿ ಮಲಸಿನಿಂದ ಬಂದಿದ್ದು ನೆಲಗೊಂಡು ಓಕೆ. ಅದು ಸ್ವಾಮಿ ಅದು ಜಾತ್ರೆ ಕಾರ್ಯಕ್ರಮ ನಡೆಸಿದ್ರಿಂದ ಏನೋ ಹಿಂದೆ ಮಂಗನವತಾರ ತಾಳಿ ಕುಮಾರ ಅಂತ ಮಾಡಿದ್ದಾರೆ. ಆತ ಎಗರಾಡಿದ್ದು ಅದು ಹಿನ್ನೆಲೆಗೆ ಹಾಕಿ ಇವತ್ತು ಕುಮಾರ ಅಂತ ಮಾಡ್ತಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇದನ್ನ? ಭಾಳ ವರ್ಷದಿಂದ ಮಾಡ್ತಾ ಇದ್ದೀರಾ? 2-3 ತಲೆಮಾರಿನಿಂದ ಮಾಡ್ತಾ ಇದ್ದೀವಿ. 2-3 ತಲೆಮಾರಿನಿಂದ ಈ ಥರ ಮಾಡ್ತಾ ಇದ್ದೀವಿ. ನಿಮ್ಮ ಪರಿಚಯ, ನಿಮ್ಮ ಹೆಸರು? ಓಕೆ. ಆ ವೇದಾವತಿ ನದಿಯಲ್ಲಿ ಸಾಕಷ್ಟು ಮೀನುಗಳು ಇದ್ದು ಮತ್ಸ ಅಂದರೆ ಆ ಮೀನು ಇಲ್ಲಿ ಒಂದು ಮೀನುಗಳಲ್ಲಿ ಯಥೇಚ್ಛವಾಗಿರೋದ್ರಿಂದ ಇಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿರೋದ್ರಿಂದ ಈ ಒಂದು ಮತ್ಸಾಂಜನೇಯ ಅಂತ ಹೆಸರು ಬಂದಿದೆ. ಇದು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ. ಇಲ್ಲಿ ಆ ಸ್ವಾಮಿ ಇದು ಲಂಕೆಗೆ ಹೋಗುವ ಸಂದರ್ಭದಲ್ಲಿ ಬಂದಾಗ ಇಲ್ಲಿ ಬಾಯಾರಿಕೆ ಆದ ಸಂದರ್ಭದಲ್ಲಿ ಮಂದೋಣಿ ಅಂತ ಒಂದು ಮಂದೋಣಿಯಲ್ಲಿ ಬಾಯಾರಿಕೆ ಆದ ಸಂದರ್ಭದಲ್ಲಿ ಅದು ಬಂಡೆ, ಆ ಬಂಡೆಯಲ್ಲಿ ಗುದ್ದಿ ನೀರನ್ನು ಮೊಣಕಾಲಲ್ಲಿ ಗುದ್ದಿ ನೀರನ್ನು ಹೊರತೆಗೆದು ಆ ಒಂದು ನೀರಿನ ದಾಹವನ್ನು ಸಹಿತನು ತೀರಿಸಿಕೊಂಡು ತಿರುಗಿ ಆಮೇಲೆ ಮುಂದೆ ಆ ಮಾದಗಟ್ಟಿ ಅಂತ ಬರುತ್ತೆ ಸ್ವಾಮಿ ನದಿ ಪಕ್ಕದಲ್ಲಿ, ಅಲ್ಲಿಗೆ ಬಂದು ಅಲ್ಲಿ ನೆಲೆಸಿ ತಿರುಗಿ ಆ ಮತ್ಸ ಆಂಜನೇಯದ ಒಂದು ನದಿಯ ಒಂದು ಆ ಒಂದು ಪ್ರಾಮುಖ್ಯತೆ ಅಲ್ಲಿ ಬಹಳ ವಿಸ್ತರಣೆ. ಥ್ಯಾಂಕ್ ಯು, ಉತ್ತಮವಾದ ಮಾಹಿತಿ ಕೊಟ್ಟು. ನಿಮ್ಮ ಪರಿಚಯ? ಓಕೆ ಓಕೆ. ಈ ಒಂದು ಮತ್ಸಾಂಜನೇಯ ಕಾರ್ತಿಕೋತ್ಸವ ಅಂದರೆ ಬಹು ವರ್ಷಗಳಿಂದ ತುಂಬ ಫೇಮಸ್ ಆಗಿರ್ತಕ್ಕಂಥ ಒಂದು ಜಾತ್ರೆ. ಓಕೆ. ಈ ಒಂದು ಚಿತ್ರದುರ್ಗ ಜಿಲ್ಲೆ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಿಂದ ಸಹ ಈ ಒಂದು ಜಾತ್ರೆಗೆ ಆಗಮಿಸ್ತಾರೆ. ಬಹುತೇಕವಾಗಿ ಇದು ಹಳ್ಳಿ ಸೊಗಡಿನ ಒಂದು ಜಾತ್ರೆ ಆಗಿದೆ. ಸುತ್ತ ಹಳ್ಳಿಯಲ್ಲಿ ಎಲ್ಲರೂ ಸೇರಿ ಸಹ ಈ ಒಂದು ಜಾತ್ರೆನ ಅದ್ದೂರಿಯಾಗಿ 3 ದಿನಗಳ ಕಾಲ ನೆರವೇರಿಸ್ತಾರೆ. ಮೊದಲನೇದಾಗಿ ರಥೋತ್ಸವ ನಡೆಯುತ್ತೆ. ಅದಾದ ನಂತರ ಉಗ್ರಪರ್ಚೆ ಅಂತ ಮಾಡ್ತಾರೆ. ನಂತರ ಸಾಮಾಜಿಕವಾಗಿ ಪೌರಾಣಿಕವಾಗಿ ಗ್ರಾಮಗಳ ಮುಖಾಂತರ ಜನಗಳ ಒಂದು ಜಾನಪದ ಕಲಾ ತಂಡಗಳಿಂದ ಸಹ ಒಂದು ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಆಚರಿಸಿ ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತದೆ. ಸರ್, ಈ ಉಟ್ಲು ಪರ್ಸೆನ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಎಷ್ಟು ಗ್ರಾಮದಲ್ಲಿ ಮಾಡ್ಬೋದು? ನಿಮ್ಮದು ಎಷ್ಟನೇ ಪ್ಲೇಸಲ್ಲಿ ಇದ್ದಾರೆ? ಹೇಗೆ? ಸುಮಾರು ಈಗ ತುಂಬ ಇತಿಹಾಸ ಇದೆ ಈ ಒಂದು ಉಟ್ಲು ಪರ್ಸೆಗೆ. ಓಕೆ. ನಮಗೆ ತಿಳಿದಿರೋ ಹಾಗೆ ಕೇವಲ 1-2 ಗ್ರಾಮಗಳಲ್ಲಿ ಮಾಡ್ಬೋದು, ಆದರೆ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿದ್ದು ಮತ್ಸಮುದ್ರ ಗ್ರಾಮದಲ್ಲಿ ಮಾತ್ರ. ಓಕೆ. ನಿಮ್ಮ ಗ್ರಾಮದಲ್ಲಿ ಎಷ್ಟು ವರ್ಷದಿಂದ ಮಾಡ್ಕೊಂಬತ್ತಿದ್ದೀರಾ? ಸುಮಾರು ಅದಕ್ಕೆ ಇದೊಂದು ಪ್ರತಿಷ್ಠಾಪನೆ ವ್ಯಾಸ ಕಾಲದಲ್ಲಿ ಪ್ರತಿಷ್ಠಾಪನೆ ಆದಂಥ ಕಾಲದಿಂದಲೂ ಆಗಿನ ಕಾಲದಿಂದಲೂ ಇವತ್ತಿನವರೆಗೂ ನಡ್ಕೊಂತ ಬಂದಿದೆ. ವೀಕ್ಷಕರೇ, ಇದುವರೆಗೂ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಂಪುರ ಹೋಬಳಿಯಲ್ಲಿ ಇರುವಂತಹ ಮತ್ಸಮುದ್ರ ಗ್ರಾಮದಲ್ಲಿ ಹುಟ್ಲ ಪರುಸೆಯ ಬಗ್ಗೆ ನೋಡ್ಕೊಂಡು ಬಂದಿದೆ ವೀಕ್ಷಕರೇ. ಮುಕ್ತಾಯ ಹಂತಕ್ಕೆ ಬಂದಿದೆ ಈ ಒಂದು ಹುಟ್ಲ ಕಂಬವನ್ನು ಇಳಿಸುತ್ತಿರುವಂತಹ ದೃಶ್ಯ. ವೀಕ್ಷಕರೇ, ಇದುವರೆಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.